ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇನ್ನೂ ನೀವು ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ, ಯಾಕೆಂದ್ರೆ ಲೇಟೆಸ್ಟ್ ಅಪ್ಡೇಟ್ಸ್ ಬಿಡ್ತಾ ಇರ್ತೇವೆ ಸ್ನೇಹಿತರೆ. ಓಕೆನಾ. ಸೊ PUC ಅಲ್ಲಿ ಯಾರ್ಯಾರು ಮುಗಿಸಿದೀರಾ, PUC ನ ಮುಗಿಸಿರೋರು ಈ ಒಂದು ಪೋಸ್ಟ್ ನ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಪೋಸ್ಟ್ ಆಗಿರುತ್ತೆ ಸ್ನೇಹಿತರೆ. SSC ಸ್ಟೆನೋಗ್ರಫಿ ಪೋಸ್ಟ್ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ. ಸೊ 261 ಪೋಸ್ಟ್ ಗಳನ್ನ ಕರೆದಿದ್ದಾರೆ. ಗ್ರೂಪ್ ಸಿ ಮತ್ತೆ ಗ್ರೂಪ್ ಡಿ ಪೋಸ್ಟ್ ಆಗಿರುತ್ತೆ. SSC 12th ಪಾಸ್, 18 ಇಂದ 30 ಇಯರ್ಸ್ ಏಜ್ ಲಿಮಿಟ್ ಇದೆ ಸ್ನೇಹಿತರೆ. ಓಕೆನಾ. ಸೊ ಇದನ್ನ ಯಾವ ರೀತಿ ಅಪ್ಲಿಕೇಶನ್ ಅಪ್ಲೈ ಮಾಡೋದು, ಹೇಗೆ ಅಪ್ಲೈ ಮಾಡೋದು, ಏನ್ ಡಾಕ್ಯುಮೆಂಟ್ಸ್ ಬೇಕು, ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ತಿಳಿಸ್ಕೊಡ್ತೀನಿ. ಈಗ್ಲೇನೆ ನೀವು ನಮ್ಮ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರಿಗೂ, ಫ್ಯಾಮಿಲಿ ಮೆಂಬರ್ಸ್ಗೆ. ಹಾಗೆ ನೀವು ಇನ್ನು ಏನಾದ್ರು ಲೇಟೆಸ್ಟ್ ಅಪ್ಡೇಟ್ಸ್ ಬೇಕು ಅಂತ ಹೇಳಿದ್ರೆ ನಮ್ಮ ವಾಟ್ಸ್ಆಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗ್ಬಹುದು ಸ್ನೇಹಿತರೆ. ಲೇಟೆಸ್ಟ್ ಅಪ್ಡೇಟ್ಸ್ ಅಲ್ಲಿ ಕೂಡ ಸಿಗ್ತಾ ಇರುತ್ತೆ. ಓಕೆನಾ. ಸೊ ಕಂಟಿನ್ಯೂ ಮಾಡೋಣ ಸ್ನೇಹಿತರೆ ಈ ಒಂದು ವಿಡಿಯೋನ. 261 ಪೋಸ್ಟ್ ಗಳನ್ನ ಕರೆದಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ ಪೋಸ್ಟ್ ಇದೆ ಸ್ನೇಹಿತರೆ. ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗಿರುತ್ತೆ. ಓಕೆನಾ. ಸೊ ಇದ್ರದ್ದು ಲಾಸ್ಟ್ ಡೇಟ್ ಬಂದು 26 ಜೂನ್ 2025 ಸ್ನೇಹಿತರೆ. ಓಕೆನಾ. ಸೊ 12 ಗಂಟೆವರೆಗೂ ಈ ಒಂದು ಟೈಮ್ ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಲಾಸ್ಟ್ ಡೇಟ್ ಆಫ್ ಪೇಮೆಂಟ್ 27/6/2025. ಓಕೆನಾ. ಸೊ ಕರೆಕ್ಷನ್ ವಿಂಡೋ ಓಪನ್ ಆಗಿರುತ್ತೆ 1/7/2025 2/7/2025 ಓಕೆನಾ. ಸೊ ಹಾಗೆ ಎಕ್ಸಾಮ್ ನೋಡೋದಾದ್ರೆ ನಿಮ್ಗೆ ಆಗಸ್ಟ್ ಅಲ್ಲಿ ಎಕ್ಸಾಮ್ ಇರುತ್ತೆ ಸ್ನೇಹಿತರೆ. 6ರಿಂದ 11ರಲ್ಲಿ ಅಂತ ಹೇಳ್ಬಿಟ್ಟು ಕೊಟ್ಟಿರೋದು. ಓಕೆನಾ. ಸೊ ಇದು ಚೇಂಜ್ ಆಗ್ಬೋದು, ಚೆಕ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಓಕೆನಾ. ಸೊ ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ ಫೀಸ್ ಬಂದು ನಿಮಗೆ ಜನರಲ್, OBC, ಎಕ್ಸ್ ಸರ್ವಿಸ್ ಗೆ 100 ರೂಪಾಯಿ ಇದೆ. SC ST PWD ವುಮೆನ್, ಎಕ್ಸ್ ಸರ್ವಿಸ್ ಗೆ ನೋ ಫೀಸ್. ಓಕೆನಾ. ಫೀ ಏನು ಇಲ್ಲ. ಓಕೆನಾ. ಸೊ ಪೇಮೆಂಟ್ ಬಂದು ನೀವು ಆನ್ಲೈನ್ ಮುಖಾಂತರನೇ ಅಪ್ಲಿಕೇಶನ್ ಫೀ ನ ಪೇಮೆಂಟ್ ಮಾಡ್ಬೇಕಾಗಿರೋದು. ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, UPI ಅಥವಾ ನೀವು SBI ಚಲನ್ ನ ಡೌನ್ಲೋಡ್ ಮಾಡ್ಕೊಂಡು ಬ್ಯಾಂಕಿಗೆ ಹೋಗಿ ಚಲನ್ ನ ಕಟ್ಬಹುದು. ಅದ್ರ ಬದಲು ನೀವು UPI QR ಸ್ಕ್ಯಾನರ್ ಮಾಡ್ಬಿಟ್ಟು ಪೇ ಮಾಡಿದ್ರೆ ಮುಗ್ದೋಯ್ತು ಸ್ನೇಹಿತರೆ. ಓಕೆನಾ. ಸೊ 12th ಪಾಸ್ ಆಗಿರ್ಬೇಕು ಆರ್ ಈಕ್ವಲೆಂಟ್ ಎಕ್ಸಾಮ್, ಡಿಪ್ಲೊಮಾ 12th ಆಗಿರೋರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು ಆನ್ ಬಿಫೋರ್ 1st August 2025. ಓಕೆನಾ. ಸೊ ಇವಾಗ ಫೈನಲ್ ಎಕ್ಸಾಮ್ ಬರ್ದಿರೋರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಓಕೆನಾ. ಸೊ ಗ್ರೂಪ್ ಸಿ ಸ್ಟೆನೋಗ್ರಫಿ ಮಿನಿಮಮ್ 18 ಇಯರ್ಸ್ ಇಂದ ಹಿಡಿದು ಮ್ಯಾಕ್ಸಿಮಮ್ 30 ಇಯರ್ಸ್ ವರೆಗೂ ಇದೆ ಸ್ನೇಹಿತರೆ. ಓಕೆನಾ. ಸ್ಟೆನೋಗ್ರಫಿ ಗ್ರೂಪ್ ಡಿ ಗೆ 18 ಇಂದ 27 ವರೆಗೂ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ. ಸೊ ಹಾಗೆ ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇದೆ. ಏಜ್ ರಿಲ್ಯಾಕ್ಸೇಷನ್ಸ್ ಕ್ಯಾಟಗರಿ ವೈಸ್ ಡಿಸೈಡ್ ಆಗಿರುತ್ತೆ. ಓಕೆನಾ. ಅದ ನಂತರ ವೇಕೆನ್ಸಿ ಡೀಟೇಲ್ಸ್ ನೋಡೋದಾದ್ರೆ 261 ವೇಕೆನ್ಸಿಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಇದು ಕೂಡ ಕ್ಯಾಟಗರಿ ವೈಸ್ ಡೀಟೇಲ್ ಆಗಿ ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿರ್ತಾರೆ. ನೋಟಿಫಿಕೇಶನ್ ಚೆಕ್ ಮಾಡೋಣ, ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಸೆಲೆಕ್ಷನ್ ಪ್ರೋಸೆಸ್ ನೋಡೋದಾದ್ರೆ CBT ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತೆ ಸ್ನೇಹಿತರೆ. ಈ ಒಂದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಆದ ನಂತರ ನೀವು ಸ್ಕಿಲ್ ಟೆಸ್ಟ್ ಇನ್ ಸ್ಟೆನೋಗ್ರಫಿ. ಓಕೆನಾ. ಸೊ ಟೈಪಿಂಗ್ ಸ್ಕಿಲ್ ಟೆಸ್ಟ್ ಇರುತ್ತೆ. ಅದಾದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ ಸ್ನೇಹಿತರೆ. ಸೊ ಇದಿಷ್ಟು ಆದ ನಂತರನೇ ನಿಮ್ಗೆ ಎಕ್ಸಾಮ್ ಎಲ್ಲ ಕಂಪ್ಲೀಟ್ ಆಗಿ ನೀವು ಕ್ಲಿಯರ್ ಆಗಿ ಎಲ್ಲಾದ್ರಲ್ಲೂ ಸೆಲೆಕ್ಟ್ ಆದ ನಂತರ ನಿಮ್ಗೆ ಪೋಸ್ಟ್ ಸಿಗುತ್ತೆ ಸ್ನೇಹಿತರೆ. ಅಪಾಯಿಂಟ್ಮೆಂಟ್ ಆರ್ಡರ್ ಸಿಗುತ್ತೆ. ಓಕೆನಾ. ಸೊ ಹಾಗೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳೋದಾದ್ರೆ ನಿಮ್ಗೆ ಫಸ್ಟ್ ಮೇನ್ ಥಿಂಗ್ ಏನು ಅಂತ ಹೇಳಿದ್ರೆ ಇಮೇಲ್ ID, ಫೋನ್ ನಂಬರ್ ಬೇಕೇ ಬೇಕು ಸ್ನೇಹಿತರೆ ರಿಜಿಸ್ಟ್ರೇಷನ್ ಮಾಡೋದಕ್ಕೆ. ಸೊ ರಿಜಿಸ್ಟ್ರೇಷನ್ ಆಗಿದ್ರೆ ಲಾಗಿನ್ ಮಾಡ್ಕೋಬೇಕು. ಲಾಗಿನ್ ಮಾಡ್ಕೊಂಡು ಅಪ್ಲಿಕೇಶನ್ ಫಿಲ್ ಮಾಡೋ ಟೈಮಲ್ಲಿ ನಿಮ್ಮ ಫೋಟೋ, ಸಿಗ್ನೇಚರ್ ಬೇಕಾಗಿರುತ್ತೆ. ಅದಾದ ನಂತರ ನಿಮ್ಮ ರಿಸರ್ವೇಶನ್ ಸರ್ಟಿಫಿಕೇಟ್ ಏನಿದಾವೆ ಅದು, ಎಜುಕೇಶನ್ ಸರ್ಟಿಫಿಕೇಟ್ಸ್, ಅಡ್ರೆಸ್ ಪ್ರೂಫ್, ಆಧಾರ್ ಕಾರ್ಡು. ಓಕೆನಾ. ಸೊ ಈ ರೀತಿ ಪ್ರತಿ ಒಂದನ್ನು ನೀವು ಇಟ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ತಾ ಇರಿ ಸ್ನೇಹಿತರೆ. ಸೊ ನಿಮ್ಗೆ ಡೌಟ್ಸ್ ಏನಾದ್ರು ಇದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಓಕೆನಾ. ಸೊ ಹಾಗೆ ಇಂಪಾರ್ಟೆಂಟ್ ಲಿಂಕ್ಸ್ ಅಂತ ಏನಿದೆ ಈ ಲಿಂಕ್ ಅಲ್ಲಿ ನೋಡೋದಾದ್ರೆ ಅಪ್ಲೈ ಆನ್ಲೈನ್ ಅಂತ ಏನಿದೆ ಈ ಒಂದು ಲಿಂಕ್ ನ ಕ್ಲಿಕ್ ಮಾಡ್ಕೊಂಡ್ರೆ ಡೈರೆಕ್ಟ್ ಆಗಿ ಓಪನ್ ಆಗುತ್ತೆ ಸ್ನೇಹಿತರೆ ಈ ಒಂದು SSC ವೆಬ್ಸೈಟ್. ಓಕೆನಾ. ಸೊ ಈ ಒಂದು SSC ವೆಬ್ಸೈಟ್ ಅಲ್ಲಿ ನೀವು ಡೈರೆಕ್ಟ್ ಆಗಿ ಲಾಗಿನ್ ಮಾಡ್ಕೋಬೇಕು. ಲಾಗಿನ್ ಮಾಡ್ಕೊಂಡಿಲ್ಲ ಅಂದ್ರೆ ರಿಜಿಸ್ಟ್ರೇಷನ್ ಮಾಡ್ಬೇಕಾಗಿರುತ್ತೆ ಫಸ್ಟ್. ಸೊ ಇಲ್ಲಿ ಏನು ಅಪ್ಲೈ ಅಂತ ಏನಿದೆ ಇದನ್ನ ಕ್ಲಿಕ್ ಮಾಡ್ಕೊಂಡು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಓಕೆನಾ. ಸ್ಟೆನೋಗ್ರಫಿ ಗ್ರೇಡ್ ಸಿ, ಗ್ರೇಡ್ ಡಿ ಇದನ್ನ ಬಂದು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ರಿಜಿಸ್ಟ್ರೇಷನ್ ಕೇಳುತ್ತೆ. ಯೂಸರ್ ID, ಪಾಸ್ವರ್ಡ್. ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅಂದ್ರೆ ರಿಜಿಸ್ಟರ್ ನೌ ಅಂತ ಕ್ಲಿಕ್ ಮಾಡಿದ್ರೆ ಸೊ ಓಪನ್ ಆಗುತ್ತೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೋಸ್ಕರ. ಇದರಲ್ಲಿ ನಿಮ್ಮ ಫುಲ್ ನೇಮು, ಆಧಾರ್ ನಂಬರ್, ಅದ ನಂತರ ನಿಮ್ಮ ಫುಲ್ ಡೀಟೇಲ್ಸ್ ನ ನೀವು ಫಿಲ್ ಮಾಡಿ ರಿಜಿಸ್ಟರ್ ಮಾಡ್ಕೋಬೇಕಾಗಿರುತ್ತೆ. ಓಕೆನಾ. ಸೊ ಡೇಟ್ ಆಫ್ ಬರ್ತ್ ಅಥವಾ ಏಜ್, ಫಾದರ್ ನೇಮ್, ಮದರ್ ನೇಮ್, ಯಾವ್ದು ಎಜುಕೇಶನ್ ಕ್ವಾಲಿಫಿಕೇಶನ್, 10th ಮಾರ್ಕ್ಸ್ ಕಾರ್ಡ್ ಯಾವಾಗ ಪಾಸ್ ಆಗಿದ್ದು, ರೋಲ್ ನಂಬರ್ ಏನು, ಈ ರೀತಿ ಕಂಪ್ಲೀಟ್ ಡೀಟೇಲ್ಸ್ ಕೇಳುತ್ತೆ. ಓಕೆನಾ. ಸೊ ನೋಟಿಫಿಕೇಶನ್ ನೋಡೋದಾದ್ರೆ
ನೋಟಿಫಿಕೇಶನ್ ಅಲ್ಲಿ ಇವಾಗಲೇ ಏನ್ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಅದೇ ಇರುತ್ತೆ ಸ್ನೇಹಿತರೆ. ಸೊ ಅದರದೇ ನೋಟಿಫಿಕೇಶನ್ ಓಪನ್ ಆಗ್ತಾ ಇರೋದು. ಇನ್ನು ನೀವು ಏನಾದ್ರು ಬೇರೆ ಪೋಸ್ಟ್ ಗಳನ್ನ ಹುಡುಕ್ತಾ ಇದೀರಿ ಅಂತ ಹೇಳಿದ್ರೆ CGL ಪೋಸ್ಟ್ ಕರೆದಿದ್ದಾರೆ ಡಿಗ್ರಿ ಮೇಲೆ. ಸೊ 14,000ಕ್ಕೆ ಹೆಚ್ಚು ಪೋಸ್ಟ್ ಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಅದ ನಂತರ LIC ಹೌಸಿಂಗ್ ಫೈನಾನ್ಸ್ ಅಲ್ಲಿ ಕರೆದಿರೋದು, ಮತ್ತೆ HPCL ಅಲ್ಲಿ ಕರೆದಿದ್ದಾರೆ, BL ಅಲ್ಲಿ ಕರೆದಿದ್ದಾರೆ, ಮತ್ತೆ UPSC ಕರೆದಿದ್ದಾರೆ ಸ್ನೇಹಿತರೆ. ಸೊ ಇದಿಷ್ಟು ಪೋಸ್ಟ್ ಗಳನ್ನ ಕೂಡ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಓಕೆನಾ. ಸೊ ಇನ್ನು ನಿಮ್ಗೆ ಏನಾದ್ರು ಡೌಟ್ಸ್ ಕ್ಲಾರಿಫಿಕೇಶನ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಯೂಟ್ಯೂಬ್ ಚಾನಲ್ನ. ಲೇಟೆಸ್ಟ್ ಅಪ್ಡೇಟ್ ಮಾಡ್ತಾನೆ ಇರ್ತೀವಿ ಸ್ನೇಹಿತರೆ. ಓಕೆನಾ. ಸೊ ನೀವು ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಂಡ್ರೆ ನಿಮ್ಗೆ ಯೂಸ್ಫುಲ್ ಸ್ನೇಹಿತರೆ. ಯಾಕಂದ್ರೆ ಈಗ ನೋಡಿ ಸರ್ವರ್ ಡೌನ್ ಇತ್ತು ಅಂತ ಹೇಳಿದ್ರೆ ಈ ರೀತಿ ಆಗತ್ತೆ, ಓಪನ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಂಡ್ರೆ ಇದು ಯಾವುದೇ ರೀತಿ ತೊಂದರೆ ಇರೋದಿಲ್ಲ ಸ್ನೇಹಿತರೆ. ಓಕೆನಾ. ಸೊ ಇಲ್ಲಿ ನೋಡಿ ಈ ಒಂದು ನೋಟಿಫಿಕೇಶನ್ ಏನು ನಿಮ್ಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ, ಅದ್ರ ಬಗ್ಗೆನೆ ಫುಲ್ ನೋಟಿಫಿಕೇಶನ್ ಇರೋದು. ಸ್ಟೆನೋಗ್ರಫಿ ಗ್ರೇಡ್ ಸಿ ಗ್ರೇಡ್ ಡಿಗೆ ಎಕ್ಸಾಮಿನೇಷನ್ ಲಾಸ್ಟ್ ಡೇಟ್ ಬಂದು 26/6/2025 ಸ್ನೇಹಿತರೆ. ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಈ ಒಂದು ಟೋಲ್ ಫ್ರೀ ನಂಬರ್ ಕೂಡ ನೀವು ಕಾಲ್ ಮಾಡಿ ಕೇಳ್ಬೋದು, ಅಥವಾ ನಮ್ಮ ಕಮೆಂಟ್ ಅಲ್ಲಿ ಕೂಡ ಕಮೆಂಟ್ ಮಾಡಿ ನೀವು ತಿಳಿಸ್ಕೋಬಹುದಾಯ್ತದೆ. ಓಕೆನಾ. ಸೊ 261 ಪೋಸ್ಟ್ ಗಳನ್ನ ಕರೆದಿದ್ದಾರೆ. ಕ್ಯಾಂಡಿಡೇಟ್ಸ್ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ಪ್ರತಿ ಒಂದು ಕ್ಯಾಟಗರಿಯವರೆಗೂ ಅಪ್ಲಿಕೇಶನ್ ಅಪ್ಲಿಕೇಬಲ್ ಇದೆ, ಮತ್ತೆ ಎಲ್ಲಾ ಡಿಸಬಿಲಿಟಿ ಇರೋರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಓಕೆನಾ. ಸೊ ಇದರಲ್ಲಿ ಬಂದು ನಿಮ್ಗೆ ರೀಜನ್ ವೈಸ್ ಡಿವೈಡ್ ಆಗುತ್ತೆ. ಯಾವ ರೀಜನ್ ನೀವು ಸೆಲೆಕ್ಟ್ ಮಾಡ್ತೀರೋ ಆ ಒಂದು ರೀಜನ್ ಗೆ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಡಿಫ್ರೆಂಟ್ ಏನು ಡಿಪಾರ್ಟ್ಮೆಂಟ್ ಇದಾವೆ ಅವರೆಲ್ಲ ಕರೆದಿರ್ತಾರೆ. ಓಕೆನಾ. ಸೊ ಅದಕ್ಕೋಸ್ಕರ ಈ ಒಂದು SSC ಬಂದು ಎಲ್ಲಾ ಡಿಪಾರ್ಟ್ಮೆಂಟ್ ಎಕ್ಸಾಮಿನೇಷನ್ಸ್ ನಡೆಸ್ಕೊಡುತ್ತೆ ಸ್ನೇಹಿತರೆ. ಓಕೆನಾ. ಇನ್ನು ನಿಮ್ಗೆ ಈ ಒಂದು ನೋಟಿಫಿಕೇಶನ್ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ, ಇದನ್ನ ನೋಡ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದ.